ಶ್ರೀ ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಆರಾಧನೆಯ 2ನೇ ದಿನ ನಮ್ಮನೇಲಿ ಯಾವ ರೀತಿ ಆಯಿತು ಪೂಜೆ ಮತ್ತು ನನಗೆ ಆದ ಅನುಭವಗಳನ್ನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ನಿನ್ನೆ ಮಾರ್ಕೆಟ್ಗೆ ಹೋಗಿ ಇವತ್ತಿನ ಪೂಜೆಗೆ ಅಂದರೆ ಆರಾಧನೆಯ 2ನೇ ದಿನದ ಪೂಜೆಗೆ ಏನೆಲ್ಲ ಬೇಕು ಅದನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆಯಿಂದ ಇಲ್ಲದೇ ಇರೋ ಮಳೆ ನೆನ್ನೆ ಸಡನ್ನಾಗಿ 2 ಗಂಟೆ ಮೇಲೆ ಶುರುವಾಯಿತು. ಮಳೆ ಶುರುವಾದಾಗ ನಾನು ಅಂದ್ಕೊಂಡೆ ಇನ್ನು ಸ್ವಲ್ಪ ಹೊತ್ತಲ್ಲೆಲ್ಲ ನಿಂತೋಗುತ್ತೆ, ಸಂಜೆ ಮೇಲೆ ಹೋಗಿ ತೊಗೊಂಬರೋಣ ಅಂತ ಮೊದಲೇ ಆರ್ಡ್ರು ಕೊಟ್ಟಿದ್ದೆ ಹಾರಕ್ಕೆ. ಅವ್ರು ಹೇಳಿದರು ಭಾನುವಾರ ಅಲ್ವಾ, ಆಲ್ಮೋಸ್ಟ್ ಸಂಜೆ ಒಳಗಡೆ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿರುತ್ತೆ, ಸರಿ ನಾನು ಆ ಟೈಮಿಗೆ ಬರ್ತೀನಿ ಅಂತ ಕೂಡ ಹೇಳ್ಬಿಟ್ಟು ಬಂದಿದ್ದೆ. ಆರ್ಡ್ರ್ ಕೊಟ್ಟ ದಿನ ನೋಡಿದ್ರೆ ಮಳೆನೇ ನಿಲ್ತಿಲ್ಲ. 3 ಗಂಟೆ ನಿಂತೋಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಅಂದ್ಕೊಂಡ, ನಿಲ್ಲಿಲ್ಲ. 4 ಗಂಟೆಗೆ ನೋಡಿದ್ನ ಮಳೆನೇ ನಿಲ್ಲಿಲ್ಲ. ಸರಿ 5 ಗಂಟೆಗೆ ನೋಡಿದ್ನ ಮಳೆನೇ ನಿಲ್ಲಿಲ್ಲ. ಜೋರಾಗ್ತಿದೆ ಹೊರತು ಮಳೆ ನಿಲ್ತಾನೆ ಇಲ್ಲ. ಏನು ಮಾಡೋದು, ಮನೇಲಿ ಒಂದು ಹೂವು ಕೂಡ ಇಲ್ಲ. ನಾನು ರಾಯರನ್ನ 2-3 ಬಾರಿ ಕೇಳ್ಕೊಂಡೆ, ಒಂದು ಅರ್ಧ ಗಂಟೆ ಮಳೆ ನಿಲ್ಲಿಸಿ ಸ್ವಾಮಿ, ನಾನು ಹೋಗ್ಬಿಟ್ಟು ಹೂ ತೊಗೊಂಬರ್ಬೇಕು, ನಾಳೆ ಹೇಗೆ ಮಾಡೋದು ಮನೇಲಿ ಪೂಜೆ ಅಂತ. ಒಂದು ಚೂರು ಕೂಡ ಮಳೆ ನಿಲ್ಲ, ವಾತಾವರಣನೇ ಕಾಣಿಸ್ಲಿಲ್ಲ. ಕೊನೆಗೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ತೆ, ನಾನು ಒಬ್ಬಳೇ ಹೋಗ್ಬಿಟ್ಟು ತೊಗೊಂಬರ್ತೀನಿ, ಬಿಕಾಸ್ ಅವ್ರಿಗೆ ಮಳೆಲೆಲ್ಲ ನೆಂದರೆ ಆಗಲ್ಲ, ಹೆಲ್ತ್ ಇಶ್ಯೂಸ್ ಇರೋದ್ರಿಂದ. ಇನ್ನು ನಾನು ಒಬ್ಬಳೇ ಹೋಗ್ತೀನಿ ಅಂದರೆ ಬೇಡ ಅಂತ ಕೂಡ ಅವ್ರು ಅಂತಿದ್ರು. ಇನ್ನೊಂದು ಕಡೆ ಮಳೆ ಕೂಡ ನಿಲ್ಲಿಲ್ಲ. ಕೊನೆಗೆ ನನ್ನ ಪರದಾಟನ ನೋಡೋಕ್ಕಾಗದೆ ನಮ್ಮ ಮನೆಯವರು ಆಯಿತು ಹೋಗಿ ತೊಗೊಂಬಂದ್ಬಿಡೋಣ ಬಾ ಅಂತ ಹೇಳಿ ಮಳೆಲೆ ಹೊರಟ್ವಿ ಹೂ ತರೋಣ ಅಂತ. ಕೆಳಗಡೆ ಇಳಿದ್ವಾ, ಆ ಮಳೆಲೂ ಕೂಡ ಸಂಜೆ ಒಂದು 5 ಗಂಟೆ 5:15 ಆಗಿತ್ತು, 5:45 ಹತ್ರ. ಆ ಟೈಮಲ್ಲಿ ಒಂದು ಹಸು ಯಾರೋ ಪೂಜೆ ಮಾಡಿದ್ರು ಬೆಳಗ್ಗೆನೆ ಅನಿಸುತ್ತೆ. ಮಳೇಲಿ ಕೂಡ ನಮ್ಮ ಮನೆ ಹತ್ರ ನಮ್ಮನ್ನ ನೋಡಿದ್ಮೇಲೆ ಗೇಟ್ ಒಳಗಡೆ ಬರ್ತಿತ್ತು. ನನಗೊಂದ್ಸಲ ಗೇಟ್ ಒಳಗಡೆ ಹಸು ಬಂದರೆ ಅದು ವಾಪಸ್ ಕಳ್ಸೋದಕ್ಕಾಗಲ್ಲ, ಏನಕ್ಕೆ ಇದು ಬರ್ತಿದೆ ಕಳಿಸ್ಬಿಡೋಣ ಅಂತ ಅಂದ್ಕೊಳ್ತಿದ್ದೆ. ಆಮೇಲೆ ಗೊತ್ತಾಯಿತು ಇವತ್ತು ಆರಾಧನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಮನೆ ಮುಂದೆ ಬಂದಿದೆ ಅಂತ ಹೇಳಿ ನಾನು ಹಣ್ಣುಗಳನ್ನ ಕೊಟ್ಟೆ ತಿನ್ನೋದಕ್ಕೆ. ಅದಾದಮೇಲೆ ಹಸುವಿಂದ ಕೂಡ ನಾನು ಕಾಲು ಮುಟ್ಟು ಆಶೀರ್ವಾದನ ಪಡ್ಕೊಂಡೆ. ಒಂಥರ ಖುಷಿ ಆಯಿತು. ಇವಾಗ ನಾವೇ ಹುಡಿಕೊಂಡು ಹೋದರೂ ಹಸುಗಳು ಸಿಗೋದು ಕಷ್ಟ. ಅದೇ ನಾವು ಕೆಳಗಡೆ ಇಳಿದು ಹೂ ತರೋಣ ಅಂತ ಆ ಮಳೇಲಿ ಹೋಗ್ತಿರ್ಬೇಕಾದ್ರೆ ನಮ್ಮ ಮನೆ ಹತ್ರ ಅದೇ ಟೈಮ್ಗೆ ನಾನು ಬೆಳಗ್ಗೆಯಿಂದ ಕೆಳಗಡೆನೇ ಇಳಿದಿರಲಿಲ್ಲ. ನಾನು ಯಾವಾಗ ಕೆಳಗಡೆ ಇಳಿದು ಹೂ ತರೋಣ ಅಂತ ಹೋದ್ನ ಗೇಟ್ ಹತ್ರ, ಆ ಟೈಮ್ಗೆ ಹಸು ಕೂಡ ಬಂತು. ಅದರಿಂದ ಆಶೀರ್ವಾದ ಕೂಡ ಮಾಡಿಸ್ಕೊಂಡೆ. ಒಂಥರ ಖುಷಿ ಆಯಿತು. ಆಮೇಲೆ ಹೋಗ್ಬಿಟ್ಟು ಹೂವಿನ ಅಂಗಡಿಲಿ ಒಂದು 2-3 ಅಷ್ಟೇ ಹೆವಿ ಮಳೆ ನಮ್ಮೂರಲ್ಲಿ ನೆನ್ನೆ. ಆ ಅಂಗಡಿಗಳಲ್ಲಿ ಏನು ಸಿಕ್ತು ಹೂಗಳು ಅದನ್ನು ತೊಗೊಂಡು ಬಂದು ಇವತ್ತು ರಾಯರಿಗೆ ಅಲಂಕಾರ ಮಾಡಿ ಸೇವೆನ ಸಲ್ಲಿಸಿದೆ. ರಾಯರಿಂದ ಯಥೇಚ್ಛವಾಗಿ ಆಶೀರ್ವಾದನ ಪಡ್ಕೊಂಡೆ. ಇನ್ನೊಂದು ವಿಶೇಷ ಏನಂದರೆ, ಒಂದೇ ರಾಯರ ಮೂರ್ತಿಯಿಂದ ಎಷ್ಟು ಬಾರಿ ಕೊಟ್ಟರು ಅಂದರೆ ನಾನು ಕೊನೆಗೆ ಆ ಜಾಗಕ್ಕೆ ಹೂವೇ ಇಡೋದು ಬೇಡವೇನೋ ಅಂತ ಅನ್ನಿಸ್ಬಿಡ್ತು. ಅಷ್ಟು ಬಾರಿ ರಾಯರು ಆಶೀರ್ವಾದನ ಮಾಡಿದ್ರು. ಜೊತೆಗೆ ಮೃತ್ತಿಕ ಪ್ರಸಾದದಿಂದ ಕೂಡ ನನಗೆ ಇವತ್ತು ಆಶೀರ್ವಾದನ ಸಿಕ್ತು. ಏನಂದರೆ, ನಾವೇನಾದರೂ ಒಂದು ಮಾಡ್ತೀವಿ ಅಂದಾಗ ಪರೀಕ್ಷೆಗಳು ಬರುತ್ತೆ, ರಾಯರೇ ಕೊಡ್ಬೋದು ಅಥವಾ ಪರಿಸ್ಥಿತಿಗಳು ಆ ರೀತಿ ಮಾಡ್ಬೋದು. ಆದರೆ ಆ ಎಲ್ಲ ಅಡೆತಡೆಗಳನ್ನ ನಾವು ಮೀರಿ ಏನೋ ಒಂದು ಸೇವೆನ ಸಲ್ಲಿಸ್ತಿದ್ದೀವಿ ಅಂತ ಅಂದಾಗ ಶ್ರದ್ಧಾಭಕ್ತಿಯಿಂದ ರಾಯರಿಗೆ ಸೇವೆನ ಸಲ್ಲಿಸಬೇಕು. ಇವತ್ತು ನಮ್ಮ ಮನೇಲಿ ತುಂಬ ಚೆನ್ನಾಗಿ ಅಲಂಕಾರ ಆಗಲಿ ಸೇವೆ ಆಗಲಿ ಆಯಿತು. ಒಂಥರ ಇನ್ನೊಂದೇನೆಂದರೆ, ನನಗೆ ಯಾವಾಗಲೂ ರಾಯರಿಗೆ ಪೂಜೆ ಮಾಡಿದ್ರೆ ಎಷ್ಟೋ ಬಾರಿ ಅವ್ರ ಮುಂದೆ ಕುಣಿತೀನಿ, ಅಂದರೆ ಡ್ಯಾನ್ಸ್ ಮಾಡ್ತಿರ್ತೀನಿ. ತುಂಬ ಖುಷಿ ಆಗುತ್ತೆ ನನಗೆ, ಹೇಳೋದಕ್ಕೆ ಅಸಾಧ್ಯ ಅವ್ರನ್ನ ಪೂಜಿಸಿದಾಗ. ಆದರೆ ಇವತ್ತು ಒಂಥರ ಬೇಸರದಲ್ಲೇ ಇದ್ದೆ. ಯಾಕಂದರೆ ನಿನ್ನೆ ಎಲ್ಲ ಈ ರೀತಿ ಆಯಿತಾ, ಇವತ್ತು ಮನೇಲಿ ಪೂಜೆ ಕೂಡ ಆಯಿತು, ಅಭಿಷೇಕ ಕೂಡ ಚೆನ್ನಾಗಾಯಿತು, ರಾಯರ ಆಶೀರ್ವಾದ ಕೂಡ ಸಿಕ್ತು. ಅದಾದಮೇಲೆ ನಮ್ಮ ಮನೇಲಿ ಪಾತ್ರೆ ತೊಳೆಯೋದಕ್ಕೆ ಅಂತ ಬರ್ತಿದ್ದವಳು ಇನ್ನೂ 2-3 ದಿನ ಬರಲ್ಲ ಅಂತ ಹೇಳಿದ್ಲು. ನನಗೆ ಮನೆ ಕೆಲಸ, ಅಡುಗೆ ಕೆಲಸ ಮತ್ತು ರಾಯರಿಗೆ ಸೇವೆ ಸಲ್ಲಿಸಿದ್ರು, ಅದ್ರ ಜೊತೆಗೆ ಇವತ್ತು ಪಾತ್ರೆ ತೊಳೆಯೋ ಕೆಲಸ ಕೂಡ ನಾನೇ ಮಾಡಬೇಕಾಗಿ ಬಂತು. ಒಂಥರ ಟಯರ್ಡ್ ಆಗಿತ್ತು. ಹಿಂದಿನ ದಿನ ಕೂಡ ಬೇಗ ಎದ್ದಿದ್ದೆ, ಇವತ್ತು ಕೂಡ ಬೇಗ ಎದ್ದಿದ್ದೆ. ಪೂಜೆ ಮಾಡಿದಾಗ ಎಷ್ಟು ಸಂತೋಷವಾಗಿದ್ನೋ ಅಷ್ಟು ಸಂತೋಷದಿಂದ ಇವತ್ತು ಇರಲಿಲ್ಲ. ಏನೋ ಒಂಥರ ಆಯಾಸದಲ್ಲೇ ಇದ್ದೆ. ಮತ್ತು ಮಧ್ಯಾಹ್ನ ಕೂಡ ರಾಯರಿಗೆ ಸೇವೆನ ಸಲ್ಲಿಸಿದಾಗ ಮಧ್ಯಾಹ್ನನೂ ಕೂಡ ನಾನು ರಾಯರಿಂದ ಆಶೀರ್ವಾದನ ಪಡ್ಕೊಂಡೆ. ಏನೋ ಗೊತ್ತಿಲ್ಲ, ನಾನು ದೇವ್ರ ಮನೆಗೆ ಬಂದಾಗ ರಾಯರು ಯಾವಾಗಲೂ ಕೂಡ ಹಾಗೆ ಕಳಿಸಲ್ಲ. ವಿಶೇಷ ದಿನಗಳಾಗಲಿ ನಾರ್ಮಲ್ ಡೇಸ್ಗಳಾಗಲಿ ಹೇಗೆ ಆದರೂ ನಾನು ಯಾವಾಗ ಬಂದರೂ ರಾಯರು ಹಾಗೆ ಅಂತೂ ಕಳಿಸಲ್ಲ. ನನಗೊಂದು ಆಶೀರ್ವಾದ ಮಾಡೇ ಮಾಡ್ತಾರೆ. ಮಧ್ಯಾಹ್ನ ಕೂಡ ಹಾಗೆ ನನಗೆ ಆಶೀರ್ವಾದನ ಮಾಡಿದ್ರು. ತುಂಬ ಸಂತೋಷ ಆಯಿತು. ಮತ್ತು ಲೈವಲ್ಲಿ ಕೂಡ ರಾಯರ ಆರಾಧನೆಯನ್ನು ನಾನು ನೋಡಿದೆ, ಒಂಥರ ಚೆನ್ನಾಗಿತ್ತು. ನಾನು ಹೋದ್ಸಲ ಕೂಡ ಅಂದ್ಕೊಂಡಿದ್ದೆ ಆರಾಧನೆಯಲ್ಲಿ ಒಂದು 4 ಜನಕ್ಕೆ ಏನಾದರೂ ಮಾಡಿಕೊಡ್ಬೇಕು ಅಡುಗೆನ ಅಂತ, ಬಟ್ ಇವತ್ತು ಆಗಲಿಲ್ಲ.
ಈ ಸಲ ಕೂಡ ನಾನು ರಾಯರ ಹತ್ರ ಕೇಳ್ಕೊಂಡೆ ಮುಂದಿನ ಸಲ ಆ ಶಕ್ತಿನ ಕೊಡಿ ಅಂತ. ಆದರೆ ಕೆಲವೊಂದು ಚಿಕ್ಕ ಚಿಕ್ಕ ಮಕ್ಳುಗಳಿಗೆ, ಸ್ಕೂಲ್ಗೆ ಹೋಗೋ ಮಕ್ಳುಗಳಿಗೆ ಸ್ವೀಟ್ಸ್ನ ತಂದು ರಾಯರ ಮುಂದೆ ಇಟ್ಟು ಪೂಜೆ ಮಾಡಿ ಎಲ್ಲ ಮಕ್ಳುಗಳಿಗೂ ಸಾಧ್ಯ ಆದಷ್ಟು ಹಂಚಿದೆ. ಒಂಥರ ಖುಷಿ. ಇವತ್ತು ರಾಯರ ಆರಾಧನೆ ಅಲ್ವಾ, ಯಾರೋ ಒಬ್ಬರು ಕೇಳಿದರು ನನಗೆ, ಏನೋ ನಾವು ಕಟ್ಟುನಿಟ್ಟಿನಿಂದ ಇರಬೇಕಾ, ನಾವು ತೆಂಗಿನಕಾಯಿನ ಮುಡುಪು ಕಟ್ಟು ಪೂಜಿಸುವಾಗ ಆರಾಧನೆಯಲ್ಲಿ ಅಂತ ಕೇಳಿದರು. ನಾನಂತೂ ಗುರುವಾರ ಮಾತ್ರ ಉಪವಾಸದಲ್ಲಿ ಇರ್ತೀನಿ. ಈ 3 ದಿನ ಆರಾಧನೆ ದಿನದಲ್ಲಿ ಚೆನ್ನಾಗಿ ಸ್ವೀಟ್ ಮಾಡಿ ರಾಯರಿಗೆ ಪೂಜೆ ಮಾಡೆಲ್ಲ ಆದಮೇಲೆ ಆ ದಿನನ ತುಂಬ ಸಂತೋಷದಿಂದ ಕಳಿಬೇಕು ಅಂತ ಹೇಳಿ ರಾಯರ ನಾಮಸ್ಮರಣೆನ ಮಾಡ್ತಾ, ಅವ್ರ ಸ್ತೋತ್ರಗಳನ್ನ ಹೇಳ್ತಾ, ಯಾವುದೇ ಉಪವಾಸ ಕಟ್ಟುನಿಟ್ಟಿಲ್ಲದೆ ಸೇವೆನ ಸಲ್ಲಿಸ್ತಿದ್ದೀನಿ. ಹಾಗೆ ರಾಯರು ಕೂಡ ನನಗೆ ಆಶೀರ್ವಾದನ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಈ ಆರಾಧನಾ ದಿನ ಅಂದರೆ ಸಂಭ್ರಮಿಸಬೇಕಾಗಿರೋಂತಹ ದಿನ. ರಾಯರು ನಮ್ಮೆಲ್ರಿಗೋಸ್ಕರ, ನಮ್ಮೆಲ್ಲರ ಉದ್ಧಾರಕ್ಕೋಸ್ಕರ ಸನ್ಯಾಸತ್ವನ ಸ್ವೀಕಾರ ಮಾಡಿ ಬೃಂದಾವನಸ್ಥರಾಗಿ ನಾವು ಕೂತ್ ಕಡೆ ರಾಯರೇ ನನಗಿಂತ ಕಷ್ಟ, ನನಗಿಂತ ಇಷ್ಟ ಇದೆ ಅಂತ ಕೂಗಿದ ತಕ್ಷಣ ಪಾಪ ಅವರು ಬೃಂದಾವನದೊಳಗಡೆ ಇತ್ಕೊಂಡೆ ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತಾ, ನಮ್ಮ ಇಷ್ಟಾರ್ಥಗಳನ್ನ ಕರುಣಿಸ್ತಾ ನಮಗೆಲ್ಲರಿಗೂ ಅನುಗ್ರಹ ಮಾಡ್ತಿದ್ದಾರಲ್ವ. ಹಾಗಾಗಿ ಎಲ್ಲ ರಾಯರ ಮಠಗಳಲ್ಲೂ, ಈ ಕೆಲವು ಮಠಗಳಲ್ಲಿ ಮಾಡ್ತಾರೆ ಮಾಡಲ್ಲ ಅನ್ನೋ ಹಾಗಿಲ್ಲ, ಎಲ್ಲ ರಾಯರ ಮಠಗಳಲ್ಲೂ ಅನ್ನದಾಸೋಹ ನಡೀತಿರುತ್ತೆ. ಸಂಭ್ರಮ ಸಡಗರದಿಂದ ಈ 3 ದಿನ ಕೂಡ ಆಚರಣೆನ ಮಾಡ್ತಿರ್ತಾರೆ. ಇಂಥ ಸಮಯದಲ್ಲಿ ನಾನು ಹಸ್ಕೊಂಡಿರೋದು ಆ ಥರ ಮೈಂಡ್ಸೆಟ್ ಇಟ್ಕೊಂಡು ನಾನು ಈ 3 ದಿನ ಕೂಡ ಉಪವಾಸದಲ್ಲಿ ಇರದೆ ಮನೇಲಿ ನನಗೆ ಏನು ಸಾಧ್ಯ, ಏನು ಶಕ್ತಿ ಕೊಟ್ಟಿದ್ದಾರೆ ರಾಯರಿಗೆ ನೈವೇದ್ಯ ಮಾಡ್ಕೊಡೋದಕ್ಕೆ, ಅದನ್ನು ನನ್ನ ಕೈಯಾರೆ ನಾನೇ ಮಾಡಿಕೊಡ್ಬೇಕು ಅಂತ ತುಂಬ ಬೇಗ ಎದ್ದು ರಾಯರಿಗೆ ಬೆಳಗಿನ ಜಾವ ಪೂಜೆಲೇ ನೈವೇದ್ಯನ ಸಮರ್ಪಣೆ ಮಾಡಿ ನಂತರ ನಾನು ಕೂಡ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಖುಷಿಯಾಗಿ ಇದ್ದೀನಿ. ಆದರೆ ಇವತ್ತು ಸ್ವಲ್ಪ ಬೇಜಾರಲ್ಲಿತ್ತು, ಹೇಳಿದ್ನಲ್ಲ, ನಿನ್ನೆ ಒಂಥರ ಆಯಿತು ಹೂ ತರೋದಕ್ಕೆ ಹೋಗಿ, ಮತ್ತಿವತ್ತು ಹೆವಿ ಕೆಲಸ, ಮನೇಲಿ ಬಿಡುವೇ ಇಲ್ಲ, ಅಷ್ಟು ಕೆಲಸ. ಆ ಕೆಲಸಗಳ ಮಧ್ಯದಲ್ಲೂ ನಾನು ರಾಯರನ್ನ ನೋಡಿದಾಗ ಅಯ್ಯೋ ಈ ಕೆಲಸಗಳು ಎಷ್ಟೇ ಬರಲಪ್ಪ, ನಿನಗೆ ಸೇವೆನ ನಾನು ಸಲ್ಲಿಸ್ತೀನಿ, ಎಷ್ಟೇ ಆಯಾಸ ಆದರೂ ಪರವಾಗಿಲ್ಲ ಅಂತ ಹೇಳಿ ಮಧ್ಯಾಹ್ನ ಸಂಜೆ ಈಗಲೂ ಕೂಡ ರಾಯರಿಂದ ಆಶೀರ್ವಾದನ ಪಡ್ಕೊಂಡೆ. ಅವರ ಆಶೀರ್ವಾದ ನಮಗೆ ಶಕ್ತಿ ಇದ್ದಂಗೆ, ಧೈರ್ಯ ಇದ್ದಂಗೆ, ದಾರಿ ದೀಪ ಇದ್ದಾಗೆ. ಯಾರೆಲ್ಲ ಕೂಡ ಇನ್ನೂ 2 ದಿನ ಆರಾಧನೆ ಮುಗ್ದೋಯ್ತು, ನಾವು ಮನೇಲಿ ಪೂಜಿಸೋದಕ್ಕಾಗಿಲ್ಲ ಅಂತ ಅಂದ್ಕೊಂಡಿರೋರು, ನಾಳೆ ಒಂದಿನ ಇದೆ ಕೊನೆ ದಿನ. ರಾಯರು ಅವರೆಲ್ಲ ಭಕ್ತರನ್ನ ಕಣ್ತೆರೆದು ನೋಡ್ತಿರ್ತಾರೆ. ಸಾಧ್ಯ ಆದಷ್ಟು ನೀವು ಕೂಡ ನಿಮ್ಮ ಮನೆಗಳಲ್ಲಿ ಆದಷ್ಟು ನೀವೇ ನಿಮ್ಮ ಮನೆಗಳಲ್ಲಿ ರಾಯರಿಗೆ ಸೇವೆನ ಸಲ್ಲಿಸಿ. ಸಾಧ್ಯ ಆಗಲಿಲ್ಲ ಅಂದಾಗ ಮಾತ್ರ ರಾಯರ ಮಠಗಳಲ್ಲಿ ಹೋಗಿ ಸೇವೆನ ಸಲ್ಲಿಸ್ಬೋದು. ಇಲ್ಲಾಂದರೆ ನಿಮ್ಮೂರಲ್ಲಿರೋ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನನ ಪಡ್ಕೊಂಡ್ರು ರಾಯರು ನಿಮಗೆ ಅನುಗ್ರಹನ ಮಾಡ್ತಾರೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.